ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸಂಕಷ್ಟಹರ ಚತುರ್ಥಿ ಯಾವಾಗ ಬಂದಿದೆ? ಜುಲೈ 3ನೇ ತಾರೀಕ ಅಥವಾ 4ನೇ ತಾರೀಕ? ಚಂದ್ರೋದಯ ಸಮಯ, ಪೂಜಾ ವಿಧಾನ ಎಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಂಕಷ್ಟ ಚತುರ್ಥಿ ಅಥವಾ ಸಂಕಷ್ಟಹರ ಚತುರ್ಥಿಯು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆಯ ಸಂಕೇತವಾದ ಗಣೇಶನಿಗೆ ಅರ್ಪಿತವಾದ ಅತ್ಯಂತ ಪವಿತ್ರ ಮಾಸಿಕ ಆಚರಣೆಯಾಗಿದೆ. ಸಾಂಪ್ರದಾಯಿಕ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ದಿನವನ್ನು ಪ್ರತಿ ಚಾಂದ್ರಮಾನ ಮಾಸದ ಕೃಷ್ಣ ಪಕ್ಷ ಚತುರ್ಥಿಯ ತಿಥಿಯೆಂದು ಆಚರಿಸಲಾಗುತ್ತದೆ. ಸಂಕಷ್ಟಿ ಚತುರ್ಥಿ ಜುಲೈ 3, 2023 ಅಂದರೆ ನಾಳೆ ದಿನವಾಗಿ ಬರುತ್ತದೆ. ಈ ವ್ರತವನ್ನು ಚಂದ್ರನ ಪೂಜೆ, ಪ್ರಾರ್ಥನೆ ಮತ್ತು ಶಿಸ್ತು ಮತ್ತು ನಂಬಿಕೆಯಿಂದ ಆಚರಿಸುವ ಉಪವಾಸದಿಂದ ಗುರುತಿಸಲಾಗುತ್ತದೆ. ಜುಲೈ 3 ಅಂದರೆ ನಾಳೆ ದಿನವಾದ ಬೆಳಗ್ಗೆ 5:49 ಮತ್ತು ಸೂರ್ಯಾಸ್ತ ಸಂಜೆ 7:12 ಆಗುವ ನಿರೀಕ್ಷೆ ಇದೆ. ಆದರೆ ಜುಲೈ 3ರಂದು ರಾತ್ರಿ 9:47 ಚಂದ್ರೋದಯ ಮತ್ತು ಜುಲೈ 4ರಂದು ಬೆಳಗ್ಗೆ 9:20 ಚಂದ್ರಾಸ್ತವಾಗುವ ನಿರೀಕ್ಷೆ ಇದೆ. ಅತ್ಯಂತ ಪೂಜ್ಯ ಚತುರ್ಥಿ ತಿಥಿ ಜುಲೈ 3ರಂದು ಬೆಳಗ್ಗೆ 11:20 ಪ್ರಾರಂಭವಾಗಿ ಜುಲೈ 4ರಂದು ಮಧ್ಯಾಹ್ನ 12ಕ್ಕೆ ಕೊನೆಗೊಳ್ಳುತ್ತದೆ. ಭಕ್ತರು ಚಂದ್ರನನ್ನು ನೋಡಿದ ನಂತರವೇ ಮಹತ್ವ ಸಂಕಷ್ಟಿ ಪೂಜೆಯನ್ನು ಮಾಡುತ್ತಾರೆ. ಇಲ್ಲಿ 11:42 ಸಂಕಷ್ಟ ಚತುರ್ಥಿ ತಿಥಿ ಪ್ರಾರಂಭವಾಗಿದ್ದರೂ ಸಹ ನಮಗೆ ಚಂದ್ರೋದಯ ಮುಖ್ಯವಾಗಿರೋದ್ರಿಂದ ಜುಲೈ 3ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿಯನ್ನು ಆಚರಿಸತಕ್ಕದ್ದು ಅಂತ ತಿಳಿಸಲಾಗುತ್ತದೆ. ಇದರಿಂದಾಗಿ ಸಂಜೆಯ ಸಮಯ ನಿರ್ಣಾಯಕವಾಗಿರುತ್ತದೆ. ಸಂಕಷ್ಟಿ ಚತುರ್ಥಿ ಮಹತ್ವವು ಹಿಂದೂ ಪವಿತ್ರ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದೆ. ಜನಪ್ರಿಯ ದಂತಕಥೆಗಳ ಪ್ರಕಾರ ಗಣೇಶನ ದೈವಿಕ ಬುದ್ಧಿವಂತಿಕೆಯು ಯಾವುದೇ ಶುಭ ಸಂದರ್ಭಕ್ಕೂ ಮೊದಲು ಅವನನ್ನು ಪೂಜಿಸುವ ಸ್ಥಾನವನ್ನು ಗಳಿಸಿತು. ಸಂಕಷ್ಟಿ ಚತುರ್ಥಿಯನ್ನು ಪ್ರಾಮಾಣಿಕತೆಯಿಂದ ಆಚರಿಸುವುದರಿಂದ ಭಕ್ತರ ಅಡೆತಡೆಗಳು, ಕಷ್ಟಗಳು ಮತ್ತು ನಕಾರಾತ್ಮಕ ಕರ್ಮದ ಪ್ರಭಾವವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಧಾರ್ಮಿಕ ಗ್ರಂಥಗಳು ಸಹ ಹೇಳುತ್ತೆ. ಈ ವ್ರತವನ್ನು ಆಚರಿಸುವುದರಿಂದ ದಂಪತಿಗಳಿಗೆ ಸಾಮರಸ್ಯ, ಸಮೃದ್ಧಿ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ಸಹ ನಂಬಲಾಗುತ್ತದೆ. ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಬೆಳಗ್ಗೆ ಬೇಗನೆ ಎದ್ದು ಧಾರ್ಮಿಕ ಸ್ನಾನ ಮಾಡಿ ದಿನವಿಡೀ ಕಟ್ಟುನಿಟ್ಟಿನ ಅಥವಾ ಭಾಗಶಃ ಉಪವಾಸವನ್ನು ಆಚರಿಸುತ್ತಾರೆ. ಮನೆಗಳು ಮತ್ತು ದೇವಾಲಯಗಳನ್ನು ಹೂವುಗಳು ಮತ್ತು ತೂರುವ ಹುಲ್ಲಿನಿಂದ ಅಂದರೆ ಗರಿಕೆ ಹುಲ್ಲಿನಿಂದ ಅಲಂಕರಿಸಲಾಗುತ್ತದೆ. ಇದು ಗಣೇಶನಿಗೆ ವಿಶೇಷವಾಗಿ ಪ್ರಿಯವಾಗುತ್ತದೆ. ಸಂಜೆ ಭಕ್ತರು ಸಂಕಷ್ಟಿ ಪೂಜೆಯನ್ನು ಮಾಡುತ್ತಾರೆ ಮತ್ತು ದೇವರಿಗೆ ಹಣ್ಣುಗಳು, ಮೋದಕಗಳು, ತೆಂಗಿನಕಾಯಿ ಮತ್ತು ದೀಪಗಳನ್ನು ಅರ್ಪಿಸುತ್ತಾರೆ. ಸಂಕಷ್ಟಿ ವ್ರತಕಥೆ, ಗಣೇಶ ಅಷ್ಟೋತ್ತರ, ವಕ್ರತುಂಡ ಮಹಾಕಾಯ ಮಂತ್ರ, ಇತರ ವೇದ ಮಂತ್ರಗಳನ್ನು ಪಠಿಸುವುದು ಆಚರಣೆಯ ಅತ್ಯಗತ್ಯ. ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸಿ ಗಣೇಶನ ಆಶೀರ್ವಾದವನ್ನು ಪಡೆದು ನಂತರವೇ ಉಪವಾಸವನ್ನು ಮುರಿಯಲಾಗುತ್ತದೆ. ಜುಲೈ 2026 ಈ ಸಂಕಷ್ಟ ಚತುರ್ಥಿಯು ಎಲ್ಲರ ಹಾದಿಯಲ್ಲಿರುವ ಎಲ್ಲರ ಅಡೆತಡೆಗಳನ್ನು ತೆಗೆದುಹಾಕಿ ಅವರನ್ನು ಬುದ್ಧಿವಂತಿಕೆ, ಸಂತೋಷ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯಲಿ. ಗಣೇಶ ದೇವರು ಪ್ರತಿಯೊಬ್ಬ ಭಕ್ತರಿಗೂ ಶಾಂತಿ, ಸಮೃದ್ಧಿ ಮತ್ತು ಆಂತರಿಕ ಶಕ್ತಿಯನ್ನು ದಯಪಾಲಿಸಲಿ. ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಎಲ್ಲರಿಗೂ. ಹಾಗೆ ಜುಲೈ 3ರಂದು ಅಂದರೆ ಚಂದ್ರೋದಯ, ಸಂಕಷ್ಟಹರ ಚತುರ್ಥಿಯ ದಿನದಂದು ಚಂದ್ರೋದಯ ಸಮಯ ಬಂದು ರಾತ್ರಿ 9:47 ಆಗಿರುತ್ತದೆ. ಖಂಡಿತ ಎಲ್ಲರೂ ಸಂಕಷ್ಟ ಚತುರ್ಥಿ ಮಾಡಿ ಗಣೇಶನ ಪ್ರಿಯರಿಗೆ ಪಾತ್ರರಾಗಿ ಕೇಳಿದ ವರವನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.